ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾವಿಷನಲ್ ಪ್ರೈಸ್ ಅಲಾಟ್ಮೆಂಟ್ ಲೀಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು. ಇದು ಪ್ರಾವಿಷನಲ್ ಲೀಸ್ಟ್ ಆಗಿರುತ್ತೆ, ಓಕೆನಾ. ಸೊ ಇಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಮತ್ತು ಪಾಲಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಏನಂತ ಅಂದರೆ, ಈಗ ನಮ್ಮದು ಸೆಲೆಕ್ಷನ್ ಆಗಿದೆ ಸರ್, ಮತ್ತು ಸ್ಕೂಲ್ನವರು ಕಾಲ್ ಮಾಡಿಲ್ಲ, ಅಡ್ಮಿಷನ್ ಹೇಗೆ ಮಾಡಿಸೋದು ಅಂತೇಳಿ. ಸೊ ಇದು ಅಂತಿಮವಾಗಿ ಬರಬೇಕಾಗ್ತದೆ, ಓಕೆನಾ. ಸೊ ಅವರೇ ಕಾಲ್ ಮಾಡ್ತಾರೆ ಸ್ಕೂಲಿಂದ, ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ, ಸೊ ಅಡ್ಮಿಷನನ್ನು ಬಂದು ತೆಗೆದುಕೊಳ್ಳಿ ಅಂತೇಳಿ. ಮತ್ತು ಅವರ ಏನೇನು ಪ್ರೂಫ್ಸ್ ಬೇಕು ಅಡ್ಮಿಷನಿಗೆ ಅವರೇ ಹೇಳ್ತಾರೆ, ಓಕೆನಾ. ಸೊ ಇಲ್ಲಿ ನೋಡಿ, ಪ್ರಾವಿಷನಲ್ ಅಂತೇಳಿ ಕೊಟ್ಟಿರೋದ್ರಿಂದ ಇದು ಫೈನಲ್ ಅಥವಾ ಫಸ್ಟ್ ಅಲಾಟ್ಮೆಂಟ್ ಲೀಸ್ಟ್ ಅಂತೇಳಿ ಆಗ್ಬೇಕಂದ್ರೆ ಮೊದಲ ಒಂದು ಅಲಾಟ್ಮೆಂಟ್ ಲೀಸ್ಟ್ ಅಂತ ಆಗಬೇಕು. ಇವೆರಡರಾಗ ಯಾವ್ದಾರು ಒಂದು ಆದರೆ ಏನಾಗುತ್ತೆ ಅಂತಂದರೆ, ಅದು ಅವರಿಗೆ ಸ್ಕೂಲಿಗೆ ಸಂಬಂಧಪಟ್ಟ ಸ್ಕೂಲಿಗೆ ಹೋಗುತ್ತೆ. ವಿದ್ಯಾರ್ಥಿ ಯಾವ ಸ್ಕೂಲಿಗೆ ಆಯ್ಕೆ ಆಗಿರ್ತಾರೆ ಆ ಸ್ಕೂಲಿಗೆ ಹೋಗುತ್ತೆ. ಅವರು ನಿಮಗೆ ಪೇರೆಂಟ್ಸ್ ನಂಬರ್ ಕೊಟ್ಟಿರ್ತಾರಲ್ಲ ಅಪ್ಲಿಕೇಶನ್ ಹಾಕುವಾಗ, ಸೊ ಮೊರಾರ್ಜಿ ಅಪ್ಲಿಕೇಶನ್ ಹಾಕುವಾಗ, ಸೊ ಆ ನಂಬರ್ಗೆ ಕರೆ ಮಾಡ್ತಾರೆ. ಓಕೆ, ಇಲ್ಲಿ ಹೀಗೆ ಇದು ತಾತ್ಕಾಲಿಕ ಆಗಿರೋದ್ರಿಂದ ಸೊ ಕಾಲ್ ಮಾಡೋದಿಲ್ಲ ಅಂತ ಅನಿಸುತ್ತೆ. ಸೊ ಆದ್ದರಿಂದ ವೇಟ್ ಮಾಡಿ. ಇದು ಫೈನಲ್ ಆದ ನಂತರದಲ್ಲಿ ಏನಾಗುತ್ತೆ ಅಂತ ಅಂದರೆ ಕಾಲ್ ಮಾಡ್ತಾರೆ, ಓಕೆನಾ. ಸೊ ಇದು ಇಲ್ಲಿ ಪ್ರಾವಿಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಲಾಸ್ಟಿಗೆ ಇದು ಪ್ರೈಸ್ ಅಲಾಟ್ಮೆಂಟ್ ಲೀಸ್ಟ್ ಫಾರ್ ದ ಇಯರ್ 2026 ಆ್ಯಂಡ್ 27 ಅಂತ ಬಂದರೂ ಕೂಡ ಸೊ ನಿಮಗೆ ಕಾಲ್ ಮಾಡ್ತಾರೆ, ಓಕೆನಾ. ಇದು ತಾತ್ಕಾಲಿಕ ಪಟ್ಟಿ ಆಗಿರೋದ್ರಿಂದ ಸೊ ಕಾಲ್ ಮಾಡದೆ ಇರ್ಬೋದು, ಓಕೆ. ಇದು ಅಂತಿಮ ಅಲಾಟ್ಮೆಂಟ್ ಲೀಸ್ಟ್ ಆಗಬೇಕು. ಇನ್ನು ಕೇಳ್ತಾ ಇದ್ದೀರಾ, ಈ ಲೀಸ್ಟಲ್ಲಿ ನಮ್ಮ ನೇಮ್ ಇಲ್ಲ ಅಂದರೆ ವಿದ್ಯಾರ್ಥಿಯು ಕೇಳ್ತಾ ಇರೋದು ಪ್ರಶ್ನೆ ಏನಂದರೆ, ಈ ಲೀಸ್ಟಲ್ಲಿ ನಮ್ಮ ಹೆಸರಿಲ್ಲ ಅಂತ ಅಂದರೆ ನೀವು ಇನ್ನೊಂದು ಲೀಸ್ಟ್ ಬರೋವರೆಗೂ ವೇಟ್ ಮಾಡಬೇಕಾಗ್ತದೆ, ಓಕೆನಾ. ಇನ್ನೊಂದು ಲೀಸ್ಟ್, ಎರಡನೇ ಲೀಸ್ಟ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ, ಓಕೆನಾ. ಇದು ಇಲ್ಲಿ ಅತ್ಯುತ್ತಮವಾದಂತಹ ರ್ಯಾಂಕನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಮತ್ತು ಕೆಟಗರಿ ಮತ್ತು ಅವರ ಒಂದು ಸ್ಪೆಷಲ್ ಕೆಟಗರಿ ಅನ್ವಯ ಏನು ಮಾಡಿದ್ದಾರೆ ಅಂದರೆ ಸೆಲೆಕ್ಟ್ ಆಗಿರುವಂಥದ್ದು, ಓಕೆನಾ. ಸೊ ನಾನು ಮೊದಲೇ ಹೇಳಿದ್ದೆ ವಿಡಿಯೋ ಮಾಡಿ ನಿಮಗೆ, ಒಂದೇ ರ್ಯಾಂಕ್ ಒಂದೇ ಇದ್ದರೆ ಸಾಲದು, ಅದ್ರ ಜೊತೆಗೆ ಕೆಟಗರಿ ಮತ್ತು ಅದ್ರ ಬಂದರೆ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂತಹ ಸಾಧ್ಯತೆ ಇರುತ್ತದೆ ಅಂತೇಳಿ. ಯಾವ ರೀತಿಯಾಗಿ ವೇರಿಯೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಓಕೆ. ಅದೇ ರೀತಿಯಾಗಿ ಇಲ್ಲಿ ಹೆಸರಿಲ್ಲ ಅಂದರೆ ನೀವು ಒಂದು ಸೆಕೆಂಡ್ ಲೀಸ್ಟ್ವರೆಗೂ ವೇಟ್ ಮಾಡಿ, ಓಕೆನಾ. ಸೊ ಇಲ್ಲಿ ನೇಮ್ ಇರೋರು ನೀವು ವೇಟ್ ಮಾಡಬೇಕಾಗುತ್ತೆ. ಇದು ಫೈನಲ್ ಪ್ರೈಸ್ ಅಲಾಟ್ಮೆಂಟ್ ಲೀಸ್ಟ್ ಫಾರ್ ದ ಇಯರ್ 2026 ಆ್ಯಂಡ್ 27 ಅಂತೇಳಿ ಆಗಬೇಕು. ಆಗ ಮಾತ್ರ ನೀವು ಅಲ್ಲಿ ಕಾಲ್ ಬಂದ ನಂತರದಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಯ ಒಂದು ಪ್ರೂಫ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ಸೊ ಕಾಲ್ ಬಂದ ತಕ್ಷಣ ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ, ಓಕೆನಾ. ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.